ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ತರೀಕೆರೆಗೆ ಹೋಗ್ತಿದ್ದೀವಿ. ಯಾಕಂತಂದರೆ ನನ್ನ DL ಟೆಸ್ಟಿಗೆ RTO ಆಫೀಸಿಗೆ ಹೋಗಬೇಕು. ಫುಲ್ ಭಯ ಆಗ್ತಿದೆ. ನಮ್ಮಪ್ಪ ಹೆದ್ರಕೋಬೇಡ ಅಂತಾರೆ, ಆದರೆ ನನಗೆ ಅಂತಿದೆ. ಫುಲ್ ಬೀಟ್ರೆ ಇಲ್ಲ ನನಗೆ. ಅಲ್ಲೋಗಿ ನಾರ್ಮಲಾಗಿ ಓಡಿಸ್ತೀನಿ ಆಯಿತಾ. ಈ ಥರ ಏನಾದರೂ ಟೆಸ್ಟಿಗೆ ಇಷ್ಟು ಅಂತೆಲ್ಲ ಹೇಳ್ಬಿಟ್ರೆ ಅಲ್ಲೇ ಮೀಟ್ರ್ ಆಫ್ ನನಗೆ ಫುಲ್ಲು. ಗಾಯ್ಸ್, ಬಂದೇ ಬಿಟ್ಟು ತರೀಕೆರೆಗೆ. 12:30ಗೆ ಕರೆದಿದ್ದಾರೆ ನಮಗೆ. ಇನ್ಸ್ಪೆಕ್ಟರ್ ಬೇರೆ ಚೇಂಜ್ ಆಗಿದ್ದಾರಂತೆ. ಪಕ್ಕದಲ್ಲಿ ಯಾರು ಕೂತ್ಕೊಳ್ಳಂಗಿಲ್ಲ, ಹಂಗೆಲ್ಲ ರೂಲ್ಸ್ ಏನೇನೋ ಇದೆಯಂತೆ. ನಮ್ಮ ಡ್ಯಾಡಿ ಹೇಳ್ತಾರೆ ಭಯ ಪಡ್ಕೋಬೇಡ ಅಂತ. ನನಗಿಲ್ಲ ಆಗುತ್ತಲ್ಲ ಭಯ. ಹೋಗಿ ಓಡಿಸ್ಬೇಕು, ಅಲ್ಲೋಗಿ ನೋಡಬೇಕು ಯಾರ್ಯಾರು ಹೆಂಗೆ ಓಡಿಸ್ತಿದ್ದಾರೆ, ನಾನು ಹೆಂಗೆ ಓಡಿಸ್ಬೇಕು ಅಂತ. ಫುಲ್ ಮೀಟ್ರ್ ಆಫ್. ಎಕ್ಸಾಮ್ ಬರಿತೀವಲ್ಲ ಆ ಥರ. ಈಗ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ದೆ, ರಿಸಲ್ಟ್ ಬರುತ್ತೆ. ನಗಾಡ್ತಾರೆ ಅವ್ರಿಗೇನು, ಬರೀ ನಗಾಡ್ತಾರೆ. ನನಗೆ ಪುಕ ಅಂತಿರುತ್ತೆ. ಯಾಕೆ ಹೊಡಿತಾರೆ? ನೀನ್ ಓಡ್ಸೋಕ್ ನಿಂಗೂ ಭಯ ಆಗಿರುತ್ತೆ ಡ್ಯಾಡಿ ಟೆಸ್ಟ್ ಕೊಡುವಾಗ. ಮತ್ತೆ ಯಾವತ್ತೂ ಏನಕ್ಕೂ ಎದುರದವ್ರೆ ಅಲ್ಲ. ಆದ್ರೆ ಆಯ್ತು, ಹೋದ್ರು ಆಯ್ತು. ಇದೇನಾ? ಅಯ್ಯೋ ಬಂತು. ಅಲ್ಲಿ ವಿಡಿಯೋ ಮಾಡಕ್ಕೆ ಬಿಡಲಿಲ್ಲ, ಬೈತಿದ್ರು ಆಯಿತಾ. ಗೈಸ್, ಏನಾಯಿತು ಗೊತ್ತಾ, ಫೈನಲಿ ಟೆಸ್ಟ್ ಆಯಿತು. ತರೀಕೆರೆ ರೋಡಂತೂ ಸಖತ್ ಕೆಟ್ಟದಾಗಿದೆ. ಸರಿ ಅಂತ ಹೋಗಿ ಅಲ್ಲಿ ಫೋಟೋ ಕೊಡಿ ಅಂತ ಹೇಳಿದ್ರು. ಫಸ್ಟು ಫೋಟೋ ಕೊಟ್ಟು ಸೈನ್ ಮಾಡೋಕ್ಕಿತ್ತು. ಆಯಿತು, ಅದಾಯಿತು. ಬಂದು ಅವ್ರದ್ದು ಏನೇನೋ ಇತ್ತು, ಅದೆಲ್ಲ ಗಾಡಿ ಎಲ್ಲ ಮುಗೀತು. ಸರಿ ಬಂತು. ಗರ್ಲ್ಸ್ದು ಲೈನ್ ಇತ್ತು, ಅಲ್ಲಿ ಹೋದೆ. 2 ವೀಲರ್ ಕೊಟ್ಟರು. 2 ವೀಲರ್ಗೆ ನನ್ನ ಕಾಲೆಲ್ಲ ನೋಡಿದ್ರು, ಸಮಥಿಂಗ್ ಹ್ಯಾಂಡಿಕ್ಯಾಪ್ಟಾ ಅದೆಲ್ಲ ನೋಡಿದ್ರು. ಅದಾಯಿತು. ಅಲ್ಲಿಂದ ಬಂದು ಕೊಟ್ಟರು. ಒಂದು ಹುಡುಗಿಗಂತೂ ಹೆಲ್ಮೆಟ್ದು ಲಾಕ್ ಹಾಕಿಲ್ಲ ಅಂತ ಮತ್ತೆ ಕಳಿಸಿದ್ರು. ಇನ್ನೊಬ್ಬರಿಗೆ ಇಂಡಿಕೇಟ್ರ್ ಹಾಕಲಿಲ್ಲ ಅಂತ ಕಳಿಸಿದ್ರು. ಆಮೇಲೆ ಸರಿ ಅಂತ ಹೇಳಿ ಅದೆಲ್ಲ ಆಯಿತು. ನನಗೇನಾಯಿತು ಅಂತಂದರೆ, ನಾನು ಪಾಸ್ ಮಾಡಿದೆ. ಅಂದರೆ 2 ವೀಲರ್ದು ಕ್ಲಿಪ್ಪೆಲ್ಲ ಹಾಕಿ ಹೋಗಿ ಇಂಡಿಕೇಟ್ರ್ ಹಾಕಿ ಟರ್ನ್ ಮಾಡಿಕೊಂಡು ಬಂದೆ. ಆಮೇಲೆ ನೆಕ್ಸ್ಟ್ ಕಾರಿಂದ ಏನು ಅಂತಂದರೆ, ನಮ್ಮದು ಡ್ರೈವಿಂಗ್ ಸ್ಕೂಲ್ ಇದೆಯಲ್ಲ ಅದರದ್ದು ಗಾಡಿ ತೊಗೊಂಡೋಗ್ಬೇಕು. ಬಟ್ ನಮ್ಮ ಡ್ರೈವಿಂಗ್ ಸ್ಕೂಲಲ್ಲಿ ಗಾಡಿನೇ ತಂದಿರಲಿಲ್ಲ. ಅಲ್ಲೇ ಡೀಲ್ ಮಾಡಿಬಿಟ್ಟು ಅಲ್ಲೇ ಕೊಡಿಸಿದ್ರು. ಅವ್ರು ಡ್ರೈವಿಂಗ್ ಸ್ಕೂಲ್ ಅವರೇ ಬಂದಿದ್ದರು. ಅಲ್ಲಿ ನಾನು ಇಲ್ಲವ್ರು ಆಯಿತಾ. ಎಲ್ರಿಗೂ ಅವರೇ ಹೋಗ್ತಿದ್ದಿದ್ದು. ಅಂದರೆ ಒಂದು 3 ಡ್ರೈವಿಂಗ್ ಸ್ಕೂಲ್ದು ಕಾರ್ ಬಂದಿತ್ತು, ಎಲ್ರಿಗೂ ಅವರೇ ಹೋಗ್ತಿದ್ದಿದ್ದು. ಆಮೇಲೆ ಒಂದು ವೆಹಿಕಲ್ಲು ತೊಗೊಂಡೋಗ್ಬೋದು, ಬಟ್ ಈ ಕಡೆ ಯಾರೂ ಕೂರಂಗಿಲ್ಲ ಆಯಿತಾ. 3 ಡ್ರೈವಿಂಗ್ ಸ್ಕೂಲ್ ಕಾರ್ ಬಂತಲ್ಲ, ಅದ್ರಲ್ಲಿ ಒಂದು ಕಾರಲ್ಲಿಗೆ ನನ್ನನ್ನು ಹತ್ಸಿದ್ರು. ಅದು ನೋಡಿದ್ರೆ ಗುಜ್ರಿ ಗಾಡಿ. ನನ್ನ ಲೈಫಲ್ಲೇ ಇನ್ಯಾವತ್ತೂ ಆ ಥರ ಗಾಡಿ ಓಡಿಸೂ ಇಲ್ಲ. ಅದೇ ಫಸ್ಟು. ನಮ್ಮ ಡ್ರೈವಿಂಗ್ ಸ್ಕೂಲ್ ಗಾಡಿನೇ ನಾನು ಡಬ್ಬ ಅಂತಿದ್ದೆ. ಯಾಕಂದರೆ ಅದು ಫುಲ್ಲು ಸ್ಟ್ರಾಂಗಾಗಿ ಗೇರ್ ಲಿವರ್ ಇದೆಯಲ್ಲ ಫುಲ್ ಗಟ್ಟಿ, ಆ ಥರ ಎಲ್ಲ. ನಮ್ಮದು ಸಖತ್ ಸ್ಮೂತಾಗಿದೆ. ಅದನ್ನೇ ಡಬ್ಬ ಅಂತಿದ್ರೆ ನಾನು ಅದಕ್ಕಿಂತ ಡಬ್ಬ. ಸ್ಟೇರಿಂಗ್ ಇಟ್ಕೊಂಡ್ರೆ ಫುಲ್ ಅಲ್ಲಾಡ್ತಿದ್ದೆ. ಹಿಂಗೆ ತಿರುಗ್ತಾನೇ ಇದೆ ಕಂಟಿನ್ಯೂ ಆಗಿ. ಆ ಥರ ಗುಜ್ರಿ ಗಾಡಿ ಕೊಟ್ಟಿದೆ ಅದು. ಆ ಗುಜ್ರಿ ಗಾಡಿ ಏನಾಗ್ತಿದೆ ಅಂತಂದರೆ, ಬ್ರೇಕ್ ಏನು ಗೊತ್ತಾ, ಫುಲ್ ಇವ್ರು ಹ್ಯಾಂಡಲ್ ಮಾಡ್ತಿದ್ದಾರೆ. ಅಲ್ಲಿ ಕ್ಲಚ್ ಬಿಡ್ತಾ ಇದ್ದೀನಿ ಅಂದರೆ ಮೂವ್ ಆಗ್ತಾಯಿಲ್ಲ. ಎಕ್ಸ್ಲೇಟ್ರ್ ಕೊಡ್ತಿದ್ದೀನಿ, ಫುಲ್ ಸೌಂಡ್. ಅಂದರೆ ಅದು ಫಸ್ಟೇ ಹೇಳಿದ್ನಲ್ಲ ಗುಜ್ರಿ ಗಾಡಿ ಅಂತ, ಫುಲ್ ರೈಸ್ ಆಗ್ತಿದೆ. ಆಮೇಲೆ ಸರಿ ಅಂತ ಹೋಗಿ ಹಿಂಗೆ ಟರ್ನ್ ಮಾಡಿ ಅಲ್ಲಿ ಇನ್ಸ್ಪೆಕ್ಟ್ರ್ ಇರ್ತಾರಲ್ಲ ಅಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮ ನೇಮ್ ಹೇಳಬೇಕು. ಆಶಿಕಾ ಅಂತ ಹೇಳಿದೆ. ಅಂತಂದರು. ಏನಕ್ಕೆ ರೈಸ್ ಮಾಡ್ತಿದ್ಯಾ ಅಂತಂದರು. ಇನ್ಸ್ಪೆಕ್ಟ್ರು ಸುಮ್ಮನಿದ್ರು. ಅವ್ರ ಪಕ್ಕದಲ್ಲಿ ಇರ್ತಾರಲ್ಲ ಅಸಿಸ್ಟೆಂಟ್ ಸಮಥಿಂಗ್, ಅವ್ರು ಫುಲ್ ಲೂಸ್ ಥರ ಆಡ್ತಿದ್ರು. ಫುಲ್ ಕೂಗಾಡ್ತಿದ್ದಾರೆ ಅವರು. ಏನಕ್ಕೆ ರೈಸ್ ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ. ಆಮೇಲೆ ನಾನು ಏನು ಮಾತಾಡೇ ಇಲ್ಲ. ಇವರೇನೋ ಹೇಳಿದ್ರು, ಅವರೇ ಮ್ಯಾನೇಜ್ ಮಾಡಿದ್ರು.
ಸರಿ ಹೋಗು ಅಂತಂದ್ರು, ಹೋಗಿ ರಿವರ್ಸ್ ತಗೊಂಬ ಅಂತ. ಸರಿ ಅಂತ ಹೋದರೆ ಸ್ಟೇರಿಂಗ್ ತಿರುಗಿಸ್ತೀನಿ, ಅದು ತಿರುಗ್ತಾನೇ ಇದೆ, ಬಟ್ ಗಾಡಿ ಮೂವ್ ಆಗ್ತಿಲ್ಲ. ಆಮೇಲೆ ಕ್ಲಚ್ ಸ್ವಲ್ಪ ಇನ್ನೂ ಬಿಟ್ಟೆ, ಅಂದರೆ ಅದೆಲ್ಲ ಫುಲ್ ಹಾಳಾಗೋಗಿದೆ ಗುಜ್ರಿ ಗಾಡೀಲಿ. ಅದೆಲ್ಲ ಬಿಟ್ಟು ಆಮೇಲೆ ಹೋಗಿ ರಿವರ್ಸ್ ತೆಗೆದ್ರೆ ಇವರೇ ಗೇರ್ ಹಾಕಿದ್ರು. ಅಂದರೆ ಫಸ್ಟೇ ಅವ್ರ ಗಾಡಿ ಅವ್ರಿಗೆ ಗೊತ್ತಿರುತ್ತಲ್ಲ ಹೆಂಗೆ ಅಂತ, ಅವರೇ ಗೇರ್ ಹಾಕಿದ್ರು, ಅವರೇ ರಿವರ್ಸ್ ಗೇರು ಹಾಕೋರು, ಸ್ಟಾರ್ಟಿಂಗು ಫಸ್ಟ್ ಗೇರು ಅವರೇ ಹಾಕಿದ್ರು, ಎಲ್ಲನೂ ಅವರೇ ಹಾಕಿದ್ರು. ನಾವೇನು ಬರೀ ಹ್ಯಾಂಡಲಿಂಗ್ ಮಾಡಿ ಅದಷ್ಟೇ. ಬಟ್ ಆದರೂ ಫುಲ್ ಮೀಟ್ರ್ ಆಫ್ ಆಗಿತ್ತು. ನಮ್ಮ ಡ್ಯಾಡಿ ಹೇಳ್ತಿದ್ರು, ಏನು ಟೆನ್ಷನ್ ತೊಗೊಬೇಡ, ನೀನು ಆರಾಮಾಗಿ ಹೆಂಗೆ ಓಡಿಸ್ತೀವಿ ಹಂಗೆ ಓಡಿಸ್ತೀವಿ. ನಾರ್ಮಲ್ ರೋಡಲ್ಲೆಲ್ಲ ಓಡಿಸ್ವಾಗ ನಾನು ಆರಾಮಾಗಿ ಓಡಿಸ್ತೀವಿ ಗೈಸ್. ಬಟ್ ಏನು ಗೊತ್ತಾ, ಈಗ ಯಾರಾದರೂ ಚೆಕ್ ಮಾಡ್ತಾರೆ, ಯಾರಾದರೂ ನೋಡ್ತಾರೆ, ಆ ಥರ ಎಲ್ಲರೂ ಆ ಥರ ಏನಾದರೂ ಆದರೆ ಫುಲ್ ಮೀಟ್ರ್ ಆಫ್ ಪಕ್ಕ ನಾವೇನು ಓಡಿಸ್ತಿರ್ತೀವೋ ಅದೂ ಬರಲ್ಲ ನಮಗೆ ಆ ಟೈಮಲ್ಲಿ. ಆ ಥರ ಎಲ್ಲ ಆಗುತ್ತೆ. ಆಮೇಲೆ ಈಗ ಇಲ್ಲೆಲ್ಲ ನಿಲ್ಲಿಸಿದ್ದಾರೆ ಕಾಫಿ ಕುಡಿಯೋಕ್ಕಂತ. ನಮ್ಮ ಡ್ಯಾಡಿ ಮತ್ತು ಡ್ಯಾಡಿ ಫ್ರೆಂಡ್ ಕಾಫಿ ಕುಡಿಯೋಕ್ಕೆ ಹೋಗಿದ್ದಾರೆ. ಈಗ ಹೋಗಿ ಐಸ್ ಕ್ರೀಮ್ ತಿನ್ನೋಣ ಅಂತ ಪ್ಲ್ಯಾನ್ ಆಗ್ತೀನಿ, ಯಾಕಂದರೆ ಟೆಸ್ಟ್ ಮುಗೀತಾ ಆ್ಯಂಡ್ ಪಾಸ್ ಕೂಡ ಆಗಿದ್ದೀನಲ್ಲ. ಈಗ DL ಬರುತ್ತೆ, ನಾನು ಅಫಿಷಿಯಲ್ ಆಗಿ ಇಂಡಿಯನ್ ರೋಡ್ಸಲ್ಲಿ ಓಡಿಸ್ಬೋದು. ಬಟ್ ನನಗೆ ಸರಿಯಾಗಿನೂ ಬರಲ್ಲ. ಬಟ್ ಹಂಗಂತ ಏನಲ್ಲ, ಎಲ್ಲಿ ಬರಲ್ಲ. ಫಸ್ಟ್ ವಿಡಿಯೋ ನೀವು ನೋಡಿರ್ಬೋದು, ಡ್ರೈವಿಂಗ್ ಕಾರ್ ವಿತ್ ಮೈ ಡ್ಯಾಡ್ ಅಂತ, ಅದಕ್ಕಿಂತ ಬೆಟರಾಗಿ ಓಡಿಸ್ತಾ ಇದ್ದೀನಿ ಇವಾಗ. ಎಷ್ಟೋ ಜನ ಫೇಲ್ ಮಾಡಿ ಇವತ್ತು ಮಾತಾಡ್ತಿದ್ರು ಆಯಿತಾ, ಅಲ್ಲಿ ನಂದು ಇದು ಸೆಕೆಂಡ್ನೇ ಟೆಸ್ಟ್ ಕಣೋ ಬರ್ತಿರೋದು, ಲಾಸ್ಟ್ ಟೈಮ್ ಫೇಲ್ ಆಗಿದ್ದೆ ಅಂತ. ನಾನು ಅದನ್ನ ಫಸ್ಟೇ ಕೇಳಿಸ್ಕೊಂಡು ನಾನು ಫೇಲ್ ಆಗ್ತೀನಿ ಪಕ್ಕ ಅಂತ. ಯಾಕೆಂದರೆ ಅದನ್ನು ಕೇಳಿಸ್ಕೊಂಡಾಗ ನಮಗೆ ಇನ್ನೂ ಭಯ ಜಾಸ್ತಿ ಆಗುತ್ತೆ. ಫೇಲ್ ಅಂದರೆ ಕೇಳಿರ್ತೀವಿ, ಫೇಲ್ ಮಾಡಲ್ಲ ಅಂತ ಇರ್ತೀವಿ ಯಾವುದೋ ಹೋಪ್ ಮೇಲೆ. ಬಟ್ ಈ ಥರ ಫೇಲ್ ಆಗಿರೋರನ್ನೇ ನೋಡಿಬಿಟ್ರೆ ಇನ್ನೂ ಮುಗೀತು ಕತೆ. ಅಂದರೆ ಶಾರ್ಟ್ ಡಿಸ್ಟೆನ್ಸೇ ಇರುತ್ತೆ. ಅಂದರೆ ಅಲ್ಲಿ ಕೂತಿದ್ರು ಇನ್ಸ್ಪೆಕ್ಟರು. ಇಲ್ಲಿಂದ ಸ್ಟ್ರೈಟ್ ಅಂದರೆ ಶಾರ್ಟ್ ಅಂದರೆ ತುಂಬ ದೂರ ಏನಿಲ್ಲ, ಇಲ್ಲಿಂದ ಸ್ಟ್ರೈಟ್ ಹೋಗಬೇಕು, ಅಲ್ಲಿ ನಿಲ್ಲಿಸಿ ರಿವರ್ಸ್ ತೆಗೆದು ಮತ್ತೆ ಈ ಕಡೆ ಬರಬೇಕಷ್ಟೆ, ಮುಗೀತು. ಇಷ್ಟೇ ಟೆಸ್ಟು. 2 ವೀಲರ್ಗಾರೆ ಹೆಲ್ಮೆಟ್ ಕಂಪಲ್ಸರಿ. ಹೆಲ್ಮೆಟು ಹಾಕಿ ಗಾಡಿ ಸೀದಾ ಟರ್ನ್ ಮಾಡ್ಕೊಂಡು ಹೋಗಿ ಅಲ್ಲಿ ಇಂಡಿಕೇಟ್ರ್ ಹಾಕಿ ಹಂಗೆ ಟರ್ನ್ ಮಾಡ್ಕೊಂಡು ಹಿಂಗೆ ಬರಬೇಕು. ಅವ್ರು ನೋಡ್ತಾರೆ ಅಲ್ಲಿಂದ. ಇದೇ ರೂಲ್ಸ್, ಇಷ್ಟೇ, ಮುಗೀತು, ಫಿನಿಶ್. ಇದು ನನ್ನ ಡ್ರೈವಿಂಗ್ ಲೈಸೆನ್ಸ್ DL ಟೆಸ್ಟ್ ಕತೆ. ನೀವೇನು ಮಾಡಬೇಕಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಗೋ ಮೇಕ್ ಶ್ಯೂರ್ ಯು ಲೈಕ್, ಶೇರ್, subscribe to my YouTube channel. Okay, see you in the next video. Thanks for watching. Love you. Bye bye.